ಏ ಅಪ್ಪಿ ಮಾಡಿದ್ದೀವಿ ಈ ಕಾರ್ಯಕ್ರಮ. ಮತ್ತೆ ಯಲ್ಲಮ್ಮ ದೇವಿ ದೇವಸ್ಥಾನಗಳು ಭಾಳ ಕಡೆ ಅವ. ಆದ್ರೆ ಪರಶುರಾಮನ ದೇವಸ್ಥಾನ ಯಲ್ಲಮ್ಮನ ಗುಡಿಯಲ್ಲಿ ಎದುರು ಇದ್ದಿದಂದ್ರೆ ಗಂಗಾನಗರದಲ್ಲಿ ಮಾತ್ರ. ಆ ಪರಶುರಾಮನ ದೇವಸ್ಥಾನ ಅತ್ಯಂತ ಕಡಿಮೆ ವಿರಳ ನಮ್ಮ ಗಂಗಾನಗರದಲ್ಲಿ ಇರೋದ್ರಿಂದ ಸಕಲರು ಏನಾದರೂ ಬೇಡ್ಕೊಂಡ್ರೆ ಅವರ ಅಷ್ಟೈಶ್ವರ್ಯಗಳು ಎಲ್ಲ ಪೂರ್ಣ ಆಗ್ತವೆ ಎಂಬ ನಂಬಿಕೆ ಇರೋದ್ರಿಂದ ಇಡೀ ಗಂಗಾನಗರ, ಚೌಡೇಶ್ವರ ಕಾಲನಿ, ಮಾಣಿಕೇಶ್ವರ ಕಾಲನಿ ಹಿಡಿದು ಸಾವಿರ ಸಂಖ್ಯೆಯಲ್ಲಿ ಭಕ್ತರು ಗಂಗಾನಗರ ಯಲ್ಲಮ್ಮ ತಾಯಿಯ ದೇವಸ್ಥಾನಕ್ಕೆ ಬಂದು ಇದು ಪ್ರತಿ 3 ವರ್ಷಕ್ಕೊಮ್ಮೆ ಮಹಾಕಾರ್ಯ ಮಾಡ್ತಾ ಇರ್ತೀವಿ. ಮೊನ್ನೆ 9ನೇ ತಾರೀಕು ಸಾಯಂಕಾಲ 8 ಗಂಟೆಗೆ ಸಂಗೀತ ಕಾರ್ಯಕ್ರಮ ಪ್ರಾರಂಭವಾಗಿದ್ದು 10ನೇ ತಾರೀಕಿನಂದು ಬೆಳಿಗ್ಗೆ ದೇವಿಯ ಅಭಿಷೇಕ, ನಂತರ ದೀಪೋತ್ಸವ, ಸಾಯಂಕಾಲ ದೀಪೋತ್ಸವ ಕಾರ್ಯಕ್ರಮ, ಪ್ರಸಾದ ವಿತರಣೆ ಮಾಡಲಾಯಿತು. ತದನಂತರ 11ನೇ ತಾರೀಕಿನಂದು ಬೆಳಿಗ್ಗೆ ಗಂಗಾನಗರ ಯಲ್ಲಮ್ಮನ ಮೂರ್ತಿಯೊಂದಿಗೆ, ಉತ್ಸವ ಮೂರ್ತಿಯೊಂದಿಗೆ ನಾವು ಕೆರೆ ಯಲ್ಲಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಉಡಿ ತುಂಬುವ ಕಾರ್ಯಕ್ರಮ ಮಾಡಿ ಮಹಾಮಂಗಳಾರತಿ ಪೂಜಾ ಕಾರ್ಯಕ್ರಮ ಮುಗಿಸಿ ಅದು ಭವ್ಯ ಮೆರವಣಿಗೆ ಚಾಲನೆಯನ್ನು ನಮ್ಮ ಸಮಾಜದ ಹಿರಿಯರು ಹಾಗೂ ಪರಿಷತ್ ಸದಸ್ಯರಾದಂಥ ತಿಪ್ಪಣ್ಣಪ್ಪ ಚಾಲನೆ. ಈ ಮೆರವಣಿಗೆಯಲ್ಲಿ ಉತ್ಸವ ಮೂರ್ತಿಯೊಂದಿಗೆ ಪರಶುರಾಮನ ಮೂರ್ತಿ, ಯಲ್ಲಮ್ಮ ದೇವಿ ತಾಯಿಯ ಮೂರ್ತಿ ಹಾಗೂ ಭೂತೆಯರ ಮೂರ್ತಿಗಳು, ಪೋತರಾಜರು ಈ ಮೆರವಣಿಗೆಯಲ್ಲಿ ಬಾಜಾ, ಭಜಂತ್ರಿ, ಡೊಳ್ಳು, ಸಾಂಸ್ಕೃತಿಕ ವಾದ್ಯಗಳೊಂದಿಗೆ ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮತ್ತು ನಿನ್ನೆ ಬೆಳಗ್ಗೆ 6 ಗಂಟೆಗೆ ಶ್ರೀ ರೇಣುಕಾದೇವಿ ಯಲ್ಲಮ್ಮನ ಅಭಿಷೇಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮತ್ತು ಅದೇ ರೀತಿಯಾಗಿ ನಿನ್ನೆ ರಾತ್ರಿ 10ನೇ ತಾರೀಕು ರಾತ್ರಿ ಇಡೀ ಕಲಾವಿದರಿಂದ ಭಜನಾ ಕಾರ್ಯಕ್ರಮ, ಯಲ್ಲಮ್ಮ ಭೂತೆಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬೆಳಗ್ಗೆ 10 ಗಂಟೆಗೆ ಶ್ರೀ ಕೆರೆ ಯಲ್ಲಮ್ಮನ ದೇವಸ್ಥಾನದಿಂದ ಭವ್ಯವಾದ ಮೆರವಣಿಗೆಗೆ ಎಲ್ಲ ನಮ್ಮ ಸಮಾಜದ ಮುಖಂಡರು, ಯುವಕರು, ಮಹಿಳೆಯರು ಸಾವಿರಾರು ಜನಸಂಖ್ಯೆಯಲ್ಲಿ ಸೇರಿ ಆ ಕೆರೆ ಯಲ್ಲಮ್ಮ ದೇವಸ್ಥಾನದಿಂದ ನೂತನವಾಗಿ ನಿರ್ಮಿಸಿದಂಥ ಪರಶುರಾಮ ಮೂರ್ತಿ, ಯಲ್ಲಮ್ಮನ ದೇವಿಯ ಮೂರ್ತಿಯ ಉದ್ಘಾಟನೆಯನ್ನು, ಆ ಉತ್ಸವದ ಮೂರ್ತಿಯ ಉದ್ಘಾಟನೆಯನ್ನು ನಮ್ಮ ಸಮಾಜದ ಹಿರಿಯ ಮುಖಂಡರು ಹಾಗೂ ನಮ್ಮ ಇದು ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮಕನೂರವರು ಭಾಗವಹಿಸಿ ಅವರ ಅಮೃತ ಹಸ್ತದಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಆ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜ